ನಾವೆಲ್ಲರೂ ಎಂತೆಂತ ಮದುವೆಯನ್ನ ನೋಡಿರ್ತೀವಿ. ರೆಸಾರ್ಟ್ ನಲ್ಲಿ ಮದುವೆ ಆಗೋದು, ಚೌಲ್ಟ್ರಿಯಲ್ಲಿ, ದೇವಸ್ಥಾನದಲ್ಲಿ ಅಬ್ಬಬ್ಬಾ ಅಂದ್ರೆ ಮನೆಯವರನ್ನ ಧಿಕ್ಕರಿಸಿ ಆಗೋ ಮದುವೆಯನ್ನ ನೋಡಿರ್ತೀವಿ. ಬಟ್ ಇಲ್ಲೊಂದು ಜೋಡಿ ಬಹಳ ವಿಚಿತ್ರವಾಗಿ ಮದುವೆಯಾಗಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೌದು, ಮದುವೆ ಅನ್ನೋದು ನಮ್ಮೆಲ್ಲರ ಕನಸು. ಮದುವೆಯ ಬಗ್ಗೆ ಏನೇನೋ ಕನಸು ಕಂಡಿರ್ತೀವಿ. ಆದ್ರೆ ಉತ್ತರಾಖಂಡದ ಅಲ್ಮೋರಾದಲ್ಲಿ ಒಂದು ಜೋಡಿ ಅಂತ್ಯಕ್ರಿಯೆ ಮಾಡುವ ಸ್ಮಶಾನದಲ್ಲಿ ಮದುವೆಯನ್ನ ಆಗಿದ್ದಾರೆ. ಈ ವಿಚಾರ ಸದ್ಯಕ್ಕೆ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ತಾಳಿ ಕಟ್ಟಿದ್ದು ಮಾತ್ರವಲ್ಲದೆ ಸಪ್ತಪದಿ ಕೂಡ ತುಳಿದಿದ್ದಾರೆ. ಗಂಡು ಮತ್ತು ಹೆಣ್ಣು ಎರಡು ಮನೆ ಕಡೆಯವರು ಸ್ಮಶಾನದಲ್ಲಿ ನಡೆದ ಈ ಮದುವೆಯಲ್ಲಿ ಭಾಗಿಯಾಗಿದ್ರು. ನವ ದಂಪತಿಗೆ ಶುಭ ಹಾರೈಸಿದ್ದಾರೆ. ಅದು ರಾಮ್ಗಂಗಾ ಮತ್ತು ಭದನ್ಗಢ ನದಿಗಳ ಪವಿತ್ರ ಸಂಗಮವಿರೋ ಜಾಗವಾಗಿದ್ದು, ತಲತಲಾಂತರದಿಂದಲೂ ಕೂಡ ಇಲ್ಲಿ ಗ್ರಾಮಸ್ಥರು ತಮ್ಮ ಪ್ರೀತಿ ಪಾತ್ರರ ದೇಹವನ್ನ ಸುಡ್ತಾ ಇದ್ರು. ರಾಷ್ಟ್ರೀಯ ಉದ್ಯಾನವನದ ಸಮೀಪವಿರುವ ಈ ಸಂಗಮ ಸ್ಥಳವು ಅತ್ಯಂತ ಸುಂದರವಾಗಿದೆ. ಹತ್ತಿರದ ರೆಸಾರ್ಟ್ನಲ್ಲಿ ತಂಗಿದ್ದ ಪ್ರವಾಸಿಗರಿಗೆ ಈ ಸ್ಥಳದ ನೈಸರ್ಗಿಕ ಸೌಂದರ್ಯ ಅದೆಷ್ಟು ಇಷ್ಟವಾಯಿತೆಂದ್ರೆ ಅವರು ಲೌಕಿಕ ನಂಬಿಕೆಗಳನ್ನ ಗಾಳಿಗೆ ತೂರಿದ್ರು. ರೆಸಾರ್ಟ್ ಮ್ಯಾನೇಜರ್ ರಾಕೇಶ್ ಅವರು ಕೂಡ ಇದು ಸ್ಮಶಾನ, ಇಲ್ಲಿ ಶುಭ ಕಾರ್ಯ ಮಾಡುವುದು ಬೇಡ ಎಂದು ಎಚ್ಚರಿಸಿದ್ರು ಸಹ ಪ್ರವಾಸಿಗರು ಮಾತ್ರ ಮೊಂಡುತನದಿಂದ ಆ ಸ್ಥಳವನ್ನೇ ತಮ್ಮ ವಿವಾಹಕ್ಕೆ ಆರಿಸಿಕೊಂಡ್ರಂತೆ. ಇನ್ನು ನದಿ ದಂಡೆಯ ಸ್ಮಶಾನದಲ್ಲಿ ಚಪ್ರ ಹಾಕಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಅದ್ದೂರಿಯಾಗಿ ಮದುವೆ ನೆರವೇರಿಸಲಾಯಿತು. ಈ ವಿವಾಹದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಸ್ಥಳೀಯರು ಆಕ್ರೋಶಗೊಂಡು ಜೀವನದ ಅಂತ್ಯವನ್ನ ಕಾಣುವ ಪವಿತ್ರ ಘಾಟ್ನಲ್ಲಿ ಇಂತಹ ಅಟ್ಟಹಾಸ ನಡೆಯುವುದು ಬೆಟ್ಟದ ಸಂಸ್ಕೃತಿಗೆ ಎಸಗಿದ ದ್ರೋಹ ಅಂತ ಕಿಡಿಕಾರಿದ್ದಾರೆ. ವಿಚಾರ ದೊಡ್ಡದಾಗ್ತಾ ಇದ್ದಂತೆ ತಹಶೀಲ್ದಾರ್ ಪ್ರತಿಕ್ರಿಯೆ ನೀಡಿ ಯಾವುದೇ ಸಾರ್ವಜನಿಕ ಸ್ಥಳ ಅಥವಾ ಸ್ಮಶಾನದಲ್ಲಿ ಅನುಮತಿ ಇಲ್ಲದೆ ಖಾಸಗಿ ಕಾರ್ಯಕ್ರಮ ನಡೆಸುವುದು ಕಾನೂನು ಬಾಹಿರ. ವೈರಲ್ ವಿಡಿಯೋ ಆಧರಿಸಿ ತನಿಖೆ ನಡೆಸುತ್ತೇವೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ತಿಳಿಸಿದ್ರು.